ಅತೃಪ್ತಿಯ ಭಾವ ನಮ್ಮನ್ನು ಕಾಡುತ್ತೆ. ಇರೋದೊಂದು ಭಾನುವಾರನೂ ನೆಮ್ಮದಿಯಾಗಿ ಬಳಸೋಕ್ಕಾಗ್ತಿಲ್ಲ, ಸಂತೋಷ ಪಡೋಕ್ಕಾಗ್ತಿಲ್ಲ. ಯಾಕೆ ಓದ್ ಕಡೆ ಬಂದ್ ಕಡೆ ನೆಮ್ಮದಿ ಬೇಕಂದ್ರೆ ನಮ್ಮ ಮನ್ಸು ಚೆನ್ನಾಗಿರ್ಬೇಕಲ್ಲಂದ್ರಿ. ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತೀವಿ, ಅವ್ರು ಅಲ್ಲಿ ಹೋದಾಗ ಏನ್ ಮಾಡ್ಬೇಕು, ಅವ್ರು ಎಷ್ಟು ಚೆನ್ನಾಗಿ ನಮ್ಗೆ ಕರೆದ್ರು, ಹೋದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಮತ್ ಬರ್ಬೇಕಾರೆ ಹೆಂಗ್ ಕಳಿಸ್ಕೊಟ್ರು, ಅಷ್ಟಲ್ವಾ ನೋಡ್ಕೊಂಬರ್ಬೇಕು. ಅದು ಬಿಟ್ಟು ಅವ್ರ ಮೇಲೆ ಸೋಫಾ ಸೆಟ್ ಹೆಂಗೈತೆ, ಆ ಅಮ್ಮನ ಕೂತ್ಕಲ್ಲಿ ಚೈನ್ ಎಷ್ಟೈತೆ, ಆ ಅಪ್ಪನ ಕೈಲಿ ಕಡಗ ಹೆಂಗೈತೆ, ಇವೆಲ್ಲ ನೋಡ್ಕೊಂತ ಕೂತ್ಕೊಂಡ್ಬಿಟ್ರೆ ನೆಮ್ಮದಿ ಹಾಳು ಮಾಡ್ಕೊಂಡ್ಬಿಡ್ತೇವೆ. ನಮಗೆ ದೊಡ್ಡ ಮನೆ ಗೊತ್ತು, ಎತ್ತರವಾದ ಕಾಂಪೌಂಡ್ ಗೊತ್ತು, ಅವ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಅದೇ ಅಂತ ಗೊತ್ತು, ಈಜು ಹೊಡಿತಾವ್ರ ಅದು ಗೊತ್ತಿಲ್ಲ ನಮಗೆ. ಯಾಕೆಂದ್ರೆ ಅವರು ಗಂಡ ಕುಡ್ಕೊಂಬಂದು ಅಲ್ಲೂ ಈಜು ಹೊಡಿತಾವನೆ, ಹೆಂಡತಿ ಜನ ಜಗಳ ಆಡೋದಾಗದೆ. ಬರೀ ಲೌಕಿಕ ಹೊರ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತೀವ್ರಿ. ಒಂದು ಪುಟ್ಟ ಮನೇಲಿ ಜಗಳ ಶುರುವಾದ್ರೆ ಆ ವಟಾರದೊಳಗಡೆ ಪಕ್ಕದ ಬೀದಿಗೂ ಕೇಳಿಸ್ತದೆ. ಈಗೆಲ್ಲ ಮನೆಗಳಲ್ಲಿ ಶಬ್ದ ಬಂದು ಈಚೆ ಕೇಳಿಸಲ್ಲ, ಅದಕ್ಕೆ ಅಲ್ಲೆಲ್ಲ ಮರ್ಡರ್ಗಳೇ ಆಗ್ಬಿಡ್ತಾವೆ. ಈಗ ಸೈಲೆಂಟ್ ಮರ್ಡರ್ ಮಾಡಕ್ ಬಿಡ್ತಾವೆ. ಕಾರಣ ಏನು ಗೊತ್ತಾ, ಜನರೊಂದಿಗೆ ಬೆರೆಯುವಂತ ಭಾವನೆನೇ ಇಲ್ಲ ರೀ. ಮೊದ್ಲಾರಾದ್ರೂ ಕಲಿಕೆರೆಗೆ ಬಾಡಿಗೆರು ಬಂದ್ರೆ ಎಲ್ಲ ಮಾತಾಡ್ಸ್ರು, ಯಾವ ಊರು ನೀವು, ಯಾವ ಕಡೆಯವ್ರು ನೀವು, ಎಲ್ಲಿಂದ ಬಂದ್ರಿ, ಎಲ್ಲ ಮಾತಾಡ್ಸ್ರು. ಈಗ ಹಂಗಿಲ್ಲ. ಯಾಕೆ ಅವ್ರ ಸವಾಸ ನಮಗೆ ಯಾರು ಗೊತ್ತು, ಯಾವ ಹುತ್ತಲ್ಲಿ ಯಾವ ಐತೆ ಯಾರು ಗೊತ್ತು ಅಂತ ಇವ್ರು ಶುರು ಮಾಡ. ಅವನು ಅನ್ಕೊಂಡವನೇ ಈ ಕಳ್ಳನ ಮಗ ಎಷ್ಟು ಮನೆ ಹಾಳು ಮಾಡಿ ಚೆನ್ನಾಗಿ ಅವನೇ ಅಂತ ಅವನು ಅನ್ಕೊಂಡ. ಬರೀ ಅನುಮಾನದಲ್ಲಿ ಸಾಯ್ತೀವ್ರಿ. ಒಬ್ರಿಗೊಬ್ರು ಬಿಡಿಸಿ ಮಾತಾಡಿ ಸಮಸ್ಯೆ ಬಗೆಹರ್ಕೊಳಕ್ ನಿಂತಿಲ್ಲ ನಾವು ಮಾತಾಡ್ಬಿಟ್ರೆ, ನಾವೆಲ್ಲ ಒಬ್ರಿಗೊಬ್ರು ಮಾತಾಡ್ಬಿಟ್ರೆ ನಮ್ಮಲ್ಲಿ ಗೊಂದಲ ಇಲ್ಲ. ನಾವ್ ಯಾವಾಗ ಅವ್ರು ಮಾತಾಡ್ಸೋದು ಬೇಡ ಅಂತ ನಾವು ಅನ್ಕೊಂಡು, ನಾವು ಮಾತಾಡ್ಸೋದು ಬೇಡ ಅಂತ ಅವ್ರು ಅನ್ಕೊಂಡ್ರು, ಆವಾಗಲೇ ನಮ್ಮಲ್ಲಿ ಅನುಮಾನಗಳು ಉತ್ಪತ್ತಿ ಆಗ್ಲಿ ಪ್ರಾರಂಭ ಆಗ್ತಾವ. ಮಕ್ಕಳಷ್ಟೇ, ಅವ್ರ ಸವಾಸಕ್ಕೆ ಹೋಗ್ಬೇಡ, ಅವ್ರ ಜೊತೆಗೆ ಹೋಗ್ಬೇಡ, ಇವ್ರ ಜೊತೆಗೆ ಹೋಗ್ಬೇಡ, ಅವ್ರು ಕೆಟ್ಟವರು, ಅವರೆಲ್ಲ ಕೆಟ್ಟವರು, ಅವರೆಲ್ಲ ಕೆಟ್ಟವರು ಕೆಟ್ಟವರು ಅಂತ ಬಿಂಬಿಸಿ 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 ಒಂಟಿತನ ಮಾಡಕ್ ಬಿಡ್ತೀವ್ರಿ. ದಾವಣಗೆರೆನಲ್ಲಿ ಮೊನ್ನೆ 9ನೇ ಕ್ಲಾಸ್ ಹುಡುಗಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಒತ್ತಡ, ಅಯ್ಯೋ ಒತ್ತಡ ಒತ್ತಡ. ಚೆನ್ನಾಗಿ ಓದ್ಬೇಕು, ನೀವು ಚೆನ್ನಾಗಿ ಓದ್ಬೇಕು. ಅಯ್ಯೋ, ನಮ್ಮನೆ ಪಕ್ಕ ಒಬ್ಬವನೇ ಬರುವುದು ದಿನ ಹುಡುಗಂಗೆ ಹೊಡಿಯೋದು, 90 ತೆಗಿ ಇವ್ನು 90 ಹೊಡಕ ಬಂದ್ಬಿಡ್ತಾನೆ. ಆ ಹುಡುಗಂಗೆ ಜೀವ ತಿಂತಾನ ಅವನು. ನಾನು 91 ಹೇಳಯ ಅಂತ ನಾನು, ಬೇಡ ಸರ್ 90 ತೆಗಿಲಿ ಅಂತ ಅವ್ರು. ಒತ್ತಡ ನೋಡ್ರಿ, ಮಕ್ಕಳ ಮೇಲೆ ತುಂಬಾ ಮಾನಸಿಕ ಒತ್ತಡ. ನೀನ್ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಿನ್ ಜೀವನನೇ ಫೇಲು, ನೀನ್ ಮುಗಿದೋಯ್ತು ನಿನ್ನ ಕತೆ. ಇಷ್ಟು ಒತ್ತಡ ಹಾಕ್ಬಿಟ್ರು, ಮುಗಿದೋಯ್ತು ನಿನ್ನ ಕತೆ, ನೀನ್ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಿನ್ ಜೀವನ ಕ್ಲಾಸ್ ಅಂದ್ರು. ಅದಕ್ಕೆ ಆ ಹುಡುಗ ಯಾರು ಇಲ್ಲ, ಚೀಟಿ ಬರ್ದಿಟ್ಟ, ಪ್ಯಾನ್ಗೆ ತಗೊಂಡು. ಯೋಚನೆ ಮಾಡ್ಬೇಕ್ರಿ. ಚೆನ್ನಾಗಿ ಓದೋನು ತಪ್ಪಲ್ಲ, ರ್ಯಾಂಕ್ ತೆಗಿ ಅನ್ನೋದು ತಪ್ಪಲ್ಲ, ಆದ್ರೆ ಎಲ್ರೂ ಮೀರ್ಸ್ಬೇಕು. ಇಡೀ ಊರೆಲ್ಲ ನೀವು ಮೀರ್ಸ್ಬಿಡ್ಬೇಕು. ಅವ್ನು ನೋಡು ಅಷ್ಟಂಬರ್ ತೆಗೆದವನು, ನಿಮ್ ದೊಡ್ಡಪ್ಪನ ಮಗ ನೋಡು, ನಾವು ಹೆಂಗೋ ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದು. ಇವ್ ನಂಬರ್ ತೆಗೆದ್ರೆ ಅವ್ರು ತಲೆ ಎತ್ತಾರಂತೆ, ಇಲ್ಲ ಅಂದ್ರೆ ತಲೆ ಫುಲ್ ಬೆಂಡು ಹೋಗ್ಬಿಡ್ತಾರೆ. ಅಲ್ಲಿ ಕತ್ತಿಗೆ ನಾವು ಹಾಕ್ಸ್ಬೇಕು ನಾವೀಗ. ಅದಕ್ಕೆ ಯಾವತ್ತು ಬಂಧುಗಳೇ, ಮಕ್ಕಳಿಗೆ ಅತಿ ಒತ್ತಡ ಕೊಟ್ಟು ಅವರ ಮನಸ್ಸನ್ನು ಕುಗ್ಸೋ ಕೆಲಸ ಆಗ್ತಾ ಇದೆ. ಅದಕ್ಕೆ 20 ವರ್ಷಕ್ಕೆ ಶುಗರು, 25 ವರ್ಷಕ್ಕೆ BP, 35 ವರ್ಷಕ್ಕೆ ಡಮಾರು ಅಂತ ಶುರುವಾಗವ್ರೆಲ್ಲರೂ. ಈಗ ಆಲೋಚಿಸ್ಬೇಕು ನಾವು ಎಲ್ಲಿ ನಾವು ಎಡುತ್ತಿದ್ದೀವಿ ಅಂದ್ರೆ, ಆಹಾರ ಕೆಟ್ಟೋಯ್ತು, ಆಹಾರ ಏನೋ ಪರವಾಗಿಲ್ಲ ಇದ್ದಂಗೆ, ಅದೇ ಹೆಂಗೋ ಪಾಪ ಈಗೆಲ್ಲ ಸಾವಯವ ಕೃಷಿ ಎಲ್ಲ ಶುರು ಮಾಡ್ಕೊಂಡವ್ರು. ಇವಾಗ ಸಾವಯವ ಕೃಷಿ ಅಂತ ಶುರು ಮಾಡೋರು ಹಳ್ಳಿಗಳಲ್ಲಿ, ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆ ಬೆಳಿಬೇಕು ಅಂತೆಲ್ಲ ಪ್ರಾರಂಭ ಆಗದೆ. ಆದ್ರೆ ಮನ್ಸಿನ ಒತ್ತಡ ಯಾರು ಬೆಳೆದು ಕೊಡಂಗಿಲ್ಲ, ನಾನು ಮಾಡ್ಕೊಬೇಕಷ್ಟೇ. ಇಲ್ಲಿ ನನ್ನ ಮನ್ಸು ಯಾರು ಸರಿ ಮಾಡ್ತಾರೆ? ಅದಕ್ಕೆ ಶರೀರ ಸಂಸಾರ ದುಃಖಮಯಂ, ಶರೀರ ರೋಗಮಯಂ, ಆತ್ಮ ಆನಂದಮಯಂ. ಸಂಸಾರ ದುಃಖಮಯಂ, ಅಲ್ಲೆಲ್ಲರೂ ಯಾರು ನಂಬ್ತಾರೆ? ಎಲ್ರು ಒಬ್ರಿಗೊಬ್ರಿಗೆ ವೈರುಧ್ಯ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಗಾದೆ ಇತ್ತು. ಈಗಿದೆಯಾ ಅದು? ಅತ್ತೆ ಕಾಲ ಮುಗಿದು 15 ವರ್ಷ ಆಗದೆ, ಬಹಳ ಜನಕ್ಕೆ ಗೊತ್ತಿಲ್ಲ. ಬರೀ ಸೊಸೆ ಕಾಲ ಇದು. ಅತ್ತೆ ಏನಿದ್ರು BPಗಳಿಗೆ ನುಂಗ್ಬೇಕು, ಊಟ ಮಾಡ್ಕೋಬೇಕು, ವಾಕಿಂಗ್ ಹೋಗ್ಬೇಕು. ಎಲ್ರು ಮನಗಿದ್ಮೇಲೆ ಮನೆ ಕಡೆ ಬಂದ್ರೆ ಬೆಟ್ರು ಅವ್ರು. ಅದಕ್ಕೆ ಮೊದಲೇ ಮನೆಗೆ ಬಂದ್ರೆ ಸುಮ್ಮನೆ ಜಗಳಗಳು ಶುರುವಾಗ್ತಾವ, ಸಮಸ್ಯೆ ಶುರುವಾಗ್ತಾವ. ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬಿಡ್ಬೇಕು. ವೃದ್ಧಾಪ್ಯ ಅಂತ ಬಂದಾಗ ಅನ್ಸರ್ಸ್ಕೊಂಬಾಳದ್ ಕಲ್ತ್ರೆ ಆನಂದ. ನಾನು ಹಂಗೆ ಬಾಳ್ತಿದ್ದೆ, ನಾನು ಹಿಂಗೆ ಬಾಳ್ತಿದ್ದೆ, ಹಳೆ ಕತೆ ಎಷ್ಟು ಸತಿ ಕೇಳ್ತಾರ್ರಿ. ನಾನು ಎಷ್ಟು ಕಷ್ಟಪಟ್ಟು ಸಾಕ್ತೆ ಕಣೋ ನಿನ್ನ ಅಂತೇನೋ ಒಂದ್ಸತಿ ಹೇಳಿದ್ರೆ ಚಂದ, 2 ಸತಿ ಹೇಳಿದ್ರು ಚಂದ. ಬೆಳಗ್ಗೆ 15 ಹೇಳ್ತಿದ್ರೆ ಮಗ ಅಂತ, ನೀನೇನು ಮನುಷ್ಯನ ನಾಯಿನ ನೀನು ಅಂತಾನೆ. ಏನು 20 ಸಲ ಹೇಳ್ತೀಯಲ್ಲ, ಹಂಗಾರೆ ನಿನ್ನ ಮನೆ ನೀನೇ ಇಟ್ಕೊಂಡ್ಬಿಟ್ಟು ಹೊರಟೋದ್ರೆ ಏನ್ ಮಾಡ್ತೀರಿ? ಅದಕ್ಕೆ 1 ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ಆದ್ರಿಂದ ಮನಸ್ಸಿನ ಒತ್ತಡ ನಮಗೆ ನಾವು ತಗ್ಗಿಸ್ಕೊಳ್ಳೋಣ.